ಎಲ್ಲರಿಗೂ ನಮಸ್ಕಾರ. ದಿನಾಂಕ 28/7/2025 ಇಂದು ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲೂ ನಮ್ಮ ಪೇಜ್ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತೇಳಿ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋಗೆ ಎಲ್ಲರೂ ತಪ್ಪದೆ ಲೈಕ್ ಮಾಡಿ. ಸಿದ್ದಾಪುರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 48,499 ರೂಪಾಯಿ ಆಗಿರುತ್ತದೆ. ತಟ್ಟೆಬೆಟ್ಟೆ 34,099 ರೂಪಾಯಿ ಆಗಿರುತ್ತದೆ. ಚಾಲಿ ಅಡಿಕೆ ಬೆಲೆ 42,799 ರೂಪಾಯಿ ಆಗಿರುತ್ತದೆ. ಇನ್ನು ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 46,809 ರೂಪಾಯಿ ಆಗಿರುತ್ತದೆ. ಬೆಟ್ಟೆ ಅಡಿಕೆ ಬೆಲೆ 35,009 ರೂಪಾಯಿ ಆಗಿರುತ್ತದೆ. ಚಾಲಿ ಅಡಿಕೆಯ ಬೆಲೆ 44,299 ರೂಪಾಯಿ ಆಗಿರುತ್ತದೆ. ಮುಂದಿನ ಮಾರುಕಟ್ಟೆ ಸಾಗರದಲ್ಲಿ ಇಂದು ಮ್ಯಾಮ್ಕೋಸ್ನಲ್ಲಿ ರಾಶಿ ಅಡಿಕೆಯ ಬೆಲೆ ಪ್ರತಿ ಕ್ವಿಂಟಲ್ಗೆ 57,209 ರೂಪಾಯಿ ಆಗಿರುತ್ತದೆ. ಸಿಪ್ಪೆಗೋಟು ಪ್ರತಿ ಕ್ವಿಂಟಲ್ಗೆ 19,699 ರೂಪಾಯಿ ಆಗಿರುತ್ತದೆ. ಹಾಗೆ ಚಾಲಿ ಅಡಿಕೆ ಬೆಲೆ 38,219 ರೂಪಾಯಿ ಆಗಿರುತ್ತದೆ. ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 55,119 ರೂಪಾಯಿ ಆಗಿರುತ್ತೆ. ತಟ್ಟೆಬೆಟ್ಟೆ 33,099 ರೂಪಾಯಿ ಆಗಿರುತ್ತದೆ. ಚಾಲಿ ಅಡಿಕೆಯ ಬೆಲೆ 44,000 ಆಗಿರುತ್ತದೆ. ಈಗ ಒಂದು ಪುಟ್ಟ ಜಾಹೀರಾತು. ಮ್ಯಾಮ್ಕೋಸ್ನಲ್ಲಿ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ 57,499 ರೂಪಾಯಿ ಆಗಿರುತ್ತದೆ. ಬೆಟ್ಟೆ ಅಡಿಕೆಯ ಬೆಲೆ ಪ್ರತಿ ಕ್ವಿಂಟಲ್ಗೆ 59,199 ರೂಪಾಯಿ ಆಗಿರುತ್ತದೆ. ಸರಕು ಅಡಿಕೆಯ ಬೆಲೆ 92,440 ರೂಪಾಯಿ ಆಗಿರುತ್ತದೆ. ಇನ್ನು ಗುರುಬುಲು ಪ್ರತಿ ಕ್ವಿಂಟಲ್ಗೆ 31,115 ರೂಪಾಯಿ ಆಗಿರುತ್ತದೆ, 151 ರೂಪಾಯಿ ಆಗಿರುತ್ತದೆ. ಹೊಳಲ್ಕೆರೆಯಲ್ಲಿ ರಾಶಿ ಅಡಿಕೆ ಬೆಲೆ 57,500 ರೂಪಾಯಿ ಆಗಿರುತ್ತದೆ. ಸಂತೆಬೆನ್ನೂರಲ್ಲಿ ರಾಶಿ ಅಡಿಕೆ ಬೆಲೆ 57,500 ರೂಪಾಯಿ ಆಗಿರುತ್ತದೆ. ಸಂತೆಬೆನ್ನೂರು ತುಮಕೂರಿನಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ 30,107 ರೂಪಾಯಿ ಆಗಿರುತ್ತದೆ. ತುಮಕೂರಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 55,100 ರೂಪಾಯಿ ಆಗಿರುತ್ತದೆ. BM ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 55,499 ರೂಪಾಯಿ ಆಗಿರುತ್ತದೆ. ಇನ್ನು ಚನ್ನಗಿರಿಯಲ್ಲಿ ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ 57,500 ರೂಪಾಯಿ ಆಗಿರುತ್ತದೆ. ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ 30,107 ರೂಪಾಯಿ ಆಗಿರುತ್ತದೆ. ದಾವಣಗೆರೆಯಲ್ಲಿ ರಾಶಿ ಅಡಿಕೆ ಬೆಲೆ 55,000 ಆಗಿರುತ್ತದೆ. ಟಿಪ್ಟೂರಿನಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ 26,808 ರೂಪಾಯಿ ಆಗಿರುತ್ತದೆ. ಶ್ರೀರಾಮ್ಪುರದಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ 27,000 ಆಗಿರುತ್ತದೆ. ಕುಮಟಾದಲ್ಲಿ ಚಾಲಿ ಅಡಿಕೆಯ ಬೆಲೆ 43,299 ರೂಪಾಯಿ ಆಗಿರುತ್ತದೆ. ಹೊಸ ಚಾಲಿ 42,299 ರೂಪಾಯಿ ಆಗಿರುತ್ತದೆ. ಲವ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒಂದ್ಸಲ ಒತ್ತಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.